ಸ್ನೇಹಿತರೆ, ನಮಸ್ತೆ. ಈ ಒಂದು ಕಾಮಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನಗೆ ಮದುವೆಯಾಗಿ 3 ವರ್ಷ ಆಯಿತು. ನನ್ನ ಹೆಂಡತಿ ಗರ್ಭಿಣಿಯಾಗಿ ಆಸ್ಪತ್ರೆಯಲ್ಲಿ ಡೆಲಿವರಿಗೆ ಅಂತ ಹೋದಾಗ ಕಾಲೇಜಿನಿಂದ ಬಂದ ನನ್ನ ನಾದಿನಿ ಬಟ್ಟೆ ಬದಲಾಯಿಸುವಾಗ ನಾನು ಅಪ್ಪಿತಪ್ಪಿ ನೋಡಿಬಿಟ್ಟೆ. ಅವಳ ಹುಬ್ಬಿದ ಎದೆಗಳು, ತೊಂಡೆ ಹಣ್ಣಿನ ತುಟಿಗಳು, ಅವಳ ತಿಕ್ಕಗಳು ನೋಡಿ ನನಗೆ ಕಂಟ್ರೋಲ್ ಆಗಲಿಲ್ಲ ಮನಸ್ಸು. ಮೆಲ್ಲಗೆ ಹೋಗಿ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ. ಆದರೆ ನನ್ನನ್ನು ನೋಡಲೇ ಇಲ್ಲ. ಕೊನೆಗೆ ತಿರುಗಿ ಕನ್ನಡಿಯಲ್ಲಿ ನನ್ನ ನೋಡಿಬಿಟ್ಲು. ಅದಾದ ಬಳಿಕ ನನಗೆ ನಾಚಿಕೆ ಆಯಿತು. ಆದರೆ ನಾನು ಅದನ್ನೇ ನಾಚಿಕೆ ಪಡದೆ, ಬನ್ನಿ ಬಾವ, ತೊಂದರೆ ಇಲ್ಲ, ಅಕ್ಕ ಗರ್ಭಿಣಿಯಾದಾಗಿಂದ ನಿಮ್ಮ ಕಷ್ಟ ನೋಡೋಕ್ಕಾಗ್ತಾಯಿಲ್ಲ. ನನಗೂ ನಿಮ್ಮ ಮೇಲೆ ಆಸೆ ಇದೆ, ಆದರೆ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಈ ಸಮಯ ಚೆನ್ನಾಗಿ ಸಿಕ್ಕಿದೆ, ನಾವು ಅದನ್ನು ಉಪಯೋಗಿಸ್ಕೊಂಡು ಅನುಭವಿಸೋಣ, ಆದರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಾತು ತಗೊಂಡ್ಳು. ನನಗೆ ತುಂಬ ಖುಷಿಯಾಗಿ ಆ ಬಟ್ಟೆಯನ್ನು, ಆ ಕಾಲೇಜು ಬಟ್ಟೆಯನ್ನು ಹಾಗೆಯೇ ಬಿಚ್ಚಿ, ಅವಳ ಟಾಪ್, ಅವಳ ಪೆಟ್ಟಿಕೋಟ್ ಎಲ್ಲ ಬಿಚ್ಚಿ, ಅವಳ ತುಟಿಗೆ ನನ್ನ ತುಟಿ ಇಟ್ಟು ಚುಂಬಿಸಿ ಲಿಪ್ ಲಾಕ್ ಮಾಡಿದೆ. ತುಂಬ ಎಂಜಾಯ್ ಮಾಡಿದ್ವಿ. ಅವಳಿಗೆ ಚೀಪೋದಂದ್ರೆ ತುಂಬ ಇಷ್ಟ. ಹಾಗಾಗಿ ಚೆನ್ನಾಗಿ ಅವಳ ತುಲ್ಲನ್ನ ಚೀಪಿದೆ. ಹಾಗೆ ಅವಳ ಎದೆ ತೊಟ್ಟನ್ನು ಚೆನ್ನಾಗಿ ಚೀಪಿ ಕಿಸ್ ಮಾಡ್ತಾಯಿದ್ದೆ. ಹಾಗೆ ಮಾಡುವಾಗ ಅವಳು ಆಹಾ ಭಾವ ಇನ್ನೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ಲು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಸುಖಪಟ್ವಿ. ಆದರೂ ಈ ನಾದಿನಿಯನ್ನು ಕೇಯೋದ್ರಲ್ಲಿರೋ ಮಜಾ ಬೇರೆ ಯಾರನ್ನು ಕೇಳಿದ್ರು ಸಿಗಲ್ಲ. ತುಂಬ ಸುಖ ಕೊಟ್ಟಳು. ಈಗಲೂ ಕೂಡ ಅವಳು ಕಾಲೇಜಿಂದ ಬಂದಾಗ, ಅವ್ರ ಮನೆಗೆ ಹೋದಾಗ ಡೈಲಿ ಮಾಡ್ತಾ ಇರ್ತೀನಿ. ಆದರೆ ಒಂದು ಭಯ ಅಂದರೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ ಅಂತ ಒಂದು ಭಯ. ಒಂದು ಉದ್ದೇಶಕ್ಕೆ ಕಂಟ್ರೋಲಿದ್ದೀನಿ. ನನ್ನ ನಾದಿನಿಗೆ ಕೊಟ್ಟಂಥ ಸುಖನ ನನ್ನ ಹೆಂಡತಿನೂ ಕೂಡ ಕೊಟ್ಟಿಲ್ಲ. ಆ ಥರ ಸುಖ ಕೊಡ್ತಾಳೆ ನನ್ನ ನಾದಿನಿ. ಏನೇ ಆಗಲಿ ಫ್ರೆಂಡ್ಸ್, ನಾದಿನಿಯನ್ನು ಕೈಯೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಸಿಗಲ್ಲ. ನಿಮಗೆ ಏನೇನು ಅನಿಸುತ್ತೆ ಆ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ನಾದಿನಿ ಜೊತೆ ಮಾಡಿದ್ದೀರಾ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ.